ಆಮೇಲೆ ಮುಂದೇನಾಯ್ತು? ಮೀರಾ, ನನ್ ಮಗ ನಿನ್ಗೇನಾದ್ರೂ ಪ್ರಪೋಸ್ ಮಾಡಿದ್ನಾ? ಆಹಾ, ಕಳ್ಳಿ ನೀನು. ಪ್ರಪೋಸ್ ಮಾಡಿರ್ತಾನೆ, ನಿಜ ಹೇಳು. ನಾನು ಅದೇ ಎಕ್ಸ್ಪೆಕ್ಟೇಷನ್ ಎಲ್ಲ ಇದ್ದೆ ಆಂಟಿ. ಅದೇನೋ ಮಾತಾಡ್ಬೇಕು, ಆ ವಿಷಯ ಮಾತಾಡೋದಕ್ಕೆ ಪ್ರೈವಸಿ ಬೇಕು ಅಂತ ರಾತ್ರಿ ಹೇಳಿ ಮನೆ ತನಕ ಬಂದು ಏನೂ ಹೇಳ್ದೆ ಹಾಗೆ ಹೊರಟೋಗ್ಬಿಟ್ರು. ಇವಾಗ ನೋಡಿದ್ರೆ ನನ್ ಕಾಲೇ ಪಿಕ್ ಮಾಡ್ತಿಲ್ಲ. ಏನಾಯ್ತು ಅಂತ ಟೆನ್ಷನ್ ಆಗಿ ನಿಮಗ್ ಫೋನ್ ಮಾಡ್ದೆ. ಓಹೋ, ಅವ್ನ್ ಕಾಲ್ ಪಿಕ್ ಮಾಡ್ಲಿಲ್ಲ ಅಂತ ನನಗ್ ಮಾಡ್ದ್ಯಾ? ಇಲ್ದೇ ಹೋದ್ರೆ ನನಗ್ ಫೋನೇ ಮಾಡ್ತಿರ್ಲಿಲ್ಲ ಅಲ್ವಾ ನೀನು? ಅಯ್ಯೋ ಆಂಟಿ, ಹಾಗೆಲ್ಲ ಏನೂ ಇಲ್ಲ. ಮೀರಾ, ಸುಮ್ನೆ ತಮಾಷೆ ಮಾಡ್ದೆ. ಅಲ್ಲ ಮೀರಾ, ಅವನು ಅಲ್ಲಿಗೆ ಬಂದು ಏನು ಮಾತಾಡದೆ ಸುಮ್ನೆ ವಾಪಸ್ ಹೋಗಿದಾನೆ ಅಂದ್ರೆ ಖಂಡಿತವಾಗ್ಲೂ ಅವನು ಮುಜುಗರ ಆಗಿರ್ಬೇಕು. ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಗೊತ್ತಾಗ್ದೆ ಹೆದರ್ಕೊಂಡು ವಾಪಸ್ ಬಂದಿದ್ದಾನೆ ಅಂತ ಅನ್ಸುತ್ತೆ. ಹಾಗಂತೀರಾ ಆಂಟಿ? ಹಾಗಲ್ದೆ ಮತ್ತಿನ್ನೇನಿರುತ್ತೆ? ಮೀರಾ, ನೀನೇನು ಯೋಚನೆ ಮಾಡ್ಬೇಡ. ಊರಿಗೆ ಬಂದಿದ್ದಾನೆ, ನೀರ್ಗೂ ಬಂದಿದ್ದಾನೆ. ಬಾಯಿ ಬಿಟ್ಟು ಕೇಳಕ್ಕಾಗ್ದೆ ಇನ್ನಷ್ಟು ಬಾಯಿನ ಒಣಗಿಸ್ಕೊಂಡು ಹೋಗಿದ್ದಾನೆ. ಅಬ್ಬಾ, ನಿನ್ನೆ ಅವನ್ ಕುಡ್ಕೊಂಡು ಸೇವಂತಿನ ಹುಡ್ಕೊಂಡು ಜೆಪಿ ಮನೆಗೆ ಹೋದಾಗ ನನಗ್ ತುಂಬಾ ಭಯ ಆಗೋಗಿತ್ತು. ಎಲ್ಲ ಅವ್ನ್ ಮತ್ತೆ ಸೇವಂತಿ ಬಾಲ ಆಗೋಗ್ತಾನೆ ಅಂತ. ಈಗ ಸಮಾಧಾನ ಆಯ್ತು ನೋಡು. ಅದಕ್ಕೆ ಅಲ್ವಾ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು. ಹ್ಞೂ ಆಂಟಿ, ನಿಜ. ಮೀರಾ, ಅಂತೂ ನನ್ ಮಗನ್ ಮನ್ಸ್ನ ಗೆದ್ದು ಅವನ್ ಹೃದಯದಲ್ಲಿ ಜಾಗ ಪಡ್ಕೊಂಡೆ. ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವತ್ತಿಂದ ನೀನ್ ಹೇಳ್ತಾ ಬಂದೆ, ಅರ್ಜುನ್ ಸೇವಂತಿ ದೂರ ಆದ್ರೆ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡ್ಬೇಡ ಅಂತ ಹೇಳಿದ್ನೋ ಇಲ್ವೋ? ಮೀರಾ, ನೀನ್ ಧೈರ್ಯ ಮಾಡಿ ನಾಟಕ ಮಾಡದೆ ಹೋಗಿದ್ದಿದ್ರೆ ಸೇವಂತಿ ಅರ್ಜುನಿಂದ ದೂರ ಆಗ್ತಾನೆ ಇರ್ಲಿಲ್ಲ. ಥ್ಯಾಂಕ್ಸ್ ಆಂಟಿ. ಮೀರಾ, ಆಂಟಿ ಗಿಂಟಿ ಎಲ್ಲ ಯಾಕೆ? ಲಕ್ಷಣವಾಗಿ ಅತ್ತೆ ಅಂತಾನೆ ಕರಿ. ಆಯ್ತು ಅತ್ತೆ. ಮೀರಾ, ಇನ್ನು ಲೇಟ್ ಮಾಡೋ ಹಾಗಿಲ್ಲ. ನಾಳೆನೆ ನೀನ್ ಇಲ್ಲಿಗೆ ಬರ್ತಿದ್ಯಾ. ಅರ್ಜುನ ಒಪ್ಸಿ ಜೋಯಿಸ್ ಹತ್ರ ಮಾತಾಡಿ ಮುಹೂರ್ತ ಫಿಕ್ಸ್ ಮಾಡೋದು ನನ್ ಜವಾಬ್ದಾರಿ. ಇದೆಲ್ಲ ನಾನು ನೀನು ಸೇರ್ಕೊಂಡ್ ಮಾಡಿರೋ ಪ್ಲಾನ್ ಅಂತ ನಾಳೆ ಮದ್ವೆ ಆದ್ಮೇಲೂ ಅರ್ಜುನ್ ಗೊತ್ತಾಗ್ಬಾರ್ದು. ಒಂದು ಚಿಕ್ಕ ಸುಳಿವು ಸಹ ಸಿಗ್ಬಾರ್ದು. ತಾಯಿಯಾಗಿ ಬೆನ್ನ ಹಿಂದೆನೆ ಚೂರಿ ಹಾಕ್ತೀಯಲ್ಲ. ನಾನ್ ನಿನ್ನ ನೇರವಾಗಿ ಪ್ರಶ್ನೆ ಕೇಳಬಹುದು, ಆದ್ರೆ ನೀನ್ ಏನೋ ಒಂದು ಕಾರಣ ಹೇಳಿ ಒಂದು ಕ್ಷಮೆ ಕೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ. ಅಲ್ಲಿಗೆ ಎಲ್ಲ ಮುಗಿದು ಹೋಗುತ್ತೆ. ಬಟ್ ಹಾಗಾಗಬಾರ್ದು. ನಿನ್ನ ತಪ್ಪನ್ನ ನೀನೇ ಅರ್ಥ ಮಾಡಿಕೊಂಡು ನೀನೇ ಅದನ್ನ ಸರಿ ಮಾಡ್ಕೋಬೇಕು. ಅದಕ್ಕೆ ನಾನೇ ನಿಮ್ಮ ದಾರಿಗೆ ಬಂದು ಪಾಠ ಕಲಿಸ್ತೀನಿ.